ಗೇಟ್ನ ಕ್ಲೋಸ್ ಮಾಡೋದಕ್ಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಕ್ಲೋಸ್ ಆಯಿತು. ಎಕ್ಸ್ಟೀರಿಯರ್ ಎಲ್ಲ ನೋಡಿದ್ವಲ್ಲ, ಸಖತ್ತಾಗಿದೆ. ಇದು XEV9e ಕೀ ಫ್ಯಾಬ್. ಎಷ್ಟು ಸಖತ್ತಾಗಿದೆ ಅಲ್ವಾ? ಒಳ್ಳೆ ರಾಕೆಟ್ ಥರ ಇದೆ. ಇದು ಯಾವುದೋ ಹಾಲಿವುಡ್ ಮೂವಿಯಲ್ಲಿ ತೋರಿಸ್ತಾರಲ್ಲ ಒಂದು ಆಬ್ಜೆಕ್ಟ್, ಆ ಥರ ಕಾಣಿಸ್ತಿಲ್ಲ. ಇದರಲ್ಲಿ ಲಾಕ್, ಅನ್ಲಾಕ್, ಟೇಲ್ಗೇಟ್ ಲೀಸರ್ ಜೊತೆಗೆ AC ಆನ್ ಆಫ್ ಮಾಡೋದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 2 ಬಟನ್ಸ್ ಇದೆ ನೋಡಿ, ಇದನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ಕಾರ್ನ ಮುಂದೆ ಹಿಂದೆ ಮೂವ್ ಮಾಡ್ಬೋದು. ಕಾರ್ನ ಎಲ್ಲೋ ಒಂದು ಇಕ್ಕಟ್ಟಾಗಿರೋ ಜಾಗದಲ್ಲಿ ಪಾರ್ಕಿಂಗ್ ಮಾಡಿರ್ತೀರಾ, ಹಿಂದೆ ಮುಂದೆ ಹೋಗೋದಕ್ಕೆ ಜಾಗ ಇರುತ್ತೆ, ಆದರೆ ಒಳಗಡೆ ಹೋಗೋದಕ್ಕೆ ಜಾಗ ಇರಲ್ಲ. ಅಂಥ ಸಿಚುವೇಷನಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಕಾರ್ನ ಹಿಂದೆ ಮುಂದೆ ಮೂವ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿರೋ AC ಬಟನ್ ಏನಿದೆ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಾಗ ಒಳಗಡೆ AC ಆನ್ ಆಗುತ್ತೆ ಆ್ಯಂಡ್ ORVMs ಅನ್ಫೋಲ್ಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿರೋವಂಥ ಜಾಯ್ಸ್ಟಿಕ್ ಬಟನ್ಸ್ ಏನಿದೆ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ, ಪಾರ್ಕಿಂಗ್ ಬ್ರೇಕ್ ರಿಲೀಸ್ ಆಗುತ್ತೆ ಮತ್ತು ಗಾಡಿ ಮುಂದಕ್ಕೆ ಮೂವ್ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆ ಅಂತ. ಬಟನ್ ಏನಾದರೂ ಬಿಟ್ಟರೆ ಆಟೋಮೆಟಿಕ್ಕಾಗಿ ನಿಂತ್ಕೊಂಡ್ಬಿಡತ್ತೆ, ಬ್ರೇಕ್ ಅಪ್ಲೈ ಆಗುತ್ತೆ. ಹೀಗೆ ನೋಡಿ ಹಿಂದಕ್ಕೆ ತೊಗೊಂಡು ಬರ್ತೀನಿ. ಈ ಗಾಡಿ ಜೊತೆ ಒಂದು ಪೋರ್ಟಬಲ್ ಚಾರ್ಜರ್ ಕಿಟ್ ಕೊಡ್ತಾರೆ. ಅದನ್ನು ಜೊತೆಗೆ ಇಟ್ಕೊಂಡು ಹೋದರೆ ಈ ಗಾಡಿನ ಎಲ್ಲ ಬೇಕಾದರೂ ಆರಾಮವಾಗಿ ಚಾರ್ಜ್ ಮಾಡ್ಕೊಳ್ಬೋದು. ನೀವೇನಾದರೂ ಈ ಗಾಡಿನ ಫಾಸ್ಟ್ ಚಾರ್ಜಿಂಗ್ ಮಾಡಬೇಕು ಅಂತಂದರೆ 175 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂಥ ಚಾರ್ಜರ್ ಸಿಕ್ಕಿದ್ರೆ 20 ನಿಮಿಷದಲ್ಲಿ 20%ಇಂದ 80%ವರೆಗೂ ಚಾರ್ಜ್ ಮಾಡ್ಬೋದು. ಮತ್ತು ನೀವು ಜಾಸ್ತಿ ದೂರ ಟ್ರಾವೆಲ್ ಕೂಡ ಮಾಡ್ಬೋದು. ಬಟ್ ನಿಮಗೆ 175 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂಥ ಚಾರ್ಜರ್ ಸಿಗಬೇಕಷ್ಟೆ. ಹೊರಗಡೆ ನಾರ್ಮಲ್ ಆಗಿ 30, 40, 60, 80 ಎಲ್ಲ ಸಿಗುತ್ತೆ. 175 ಸ್ವಲ್ಪ ಕಷ್ಟ. ಬಟ್ ಈಗಿರೋವಂಥ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನಲ್ಲಿ ಚಾರ್ಜಿಂಗ್ ಸ್ಟೇಷನ್ ವೈಸ್ 100% ಮುಂದೆನೂ ಬಂದೇ ಬರುತ್ತೆ. ಇಲ್ಲಿ ಕ್ಯಾಮ್ರಾ ಇದೆ, ಜೊತೆಗೆ ಮಹೀಂದ್ರಾ ಲೋಗೋ, XEV9e ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ನಲ್ಲಿ ಇರೋವಂಥ ವಿಂಡ್ಶೀಲ್ಡ್ ನೋಡಿ, ರೇರ್ ವಿಂಡ್ಶೀಲ್ಡ್, ಆಲ್ಮೋಸ್ಟ್ ಫ್ಲ್ಯಾಟ್ ಇದೆ. ಒಂದು 20 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಆ ಕೂಪೆ ಡಿಸೈನ್ ಏನಿದೆ ಅದನ್ನು ಕ್ಯಾರಿ ಔಟ್ ಮಾಡಿದ್ದಾರೆ, ಅದಕ್ಕೋಸ್ಕರ. ಇನ್ನು ಬಂಪರ್ಗೆ ಬರೋದಾದರೆ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ನ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ, ಹಾಗೆ ತುಂಬ ಚೆನ್ನಾಗಿದೆ ಕೂಡ. ಹಾಗೆಯೇ ನೋಡಿ ಇಲ್ಲಿ ಅಲ್ಟ್ರಾಸಾನಿಕ್ ಸೆನ್ಸರ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ 12 ಸೆನ್ಸರ್ಸ್ ಇದೆ. ಈಗ ಒಳಗಡೆ ಹೋಗೋವಂಥ ಟೈಮ್, ಡೋರ್ನ 90 ಡಿಗ್ರಿ ಓಪನ್ ಮಾಡಿದ್ದೀನಿ. ಈ ಕಲರ್ ಥೀಮ್ ಅಂತೂ ಸಖತ್ತಾಗಿದೆ, ಬ್ಲ್ಯಾಕ್ ಕಲರ್. ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವಾವ್, ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ. ಕ್ರೋಮ್ ಡೋರ್ ಹ್ಯಾಂಡಲ್ ಲಾಕ್ ಇದೆ. ಇಲ್ಲಿ ಒಂದು ಟ್ವಿಟರ್ ಇರೋದು ನೋಡ್ಬೋದು. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾರ್ಮೋನಿ ಕಾರ್ಡರ್ ಅಂತ. ಹಾರ್ಮೋನ್ ಕಾರ್ಡರ್ ಸಿಸ್ಟಮ್ ಇದು. ಗ್ರ್ಯಾಬ್ ಹ್ಯಾಂಡಲ್, ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಇದೆ. ಹಾಗೆಯೇ ಪವರ್ ವಿಂಡೋ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಗ್ರ್ಯಾಬ್ ಹ್ಯಾಂಡಲ್ ಜೊತೆಗೆ ಇಲ್ಲೊಂದು ಆರ್ಮ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸನ್ಶೇಡ್ ಇದೆ, ಹಿಂದೆ ಕೂತಿರೋರಿಗೆ ಹೆಲ್ಪ್ ಆಗಲಿ ಅಂತ. ಈಗ 2 ಡೋರ್ಸ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಮೂನ್ ರೂಫ್ ಅಥವಾ ಫಿಕ್ಸ್ಡ್ ಸನ್ ರೂಫ್ ಅಂತಲೂ ಹೇಳ್ಬೋದು, ಇನ್ಫಿನಿಟಿ ರೂಫ್ ಅಂತಲೂ ಕೂಡ ಹೇಳ್ತಾರೆ ಮಹೀಂದ್ರಾದವರು. 3 ಜನ ಏನು, ನಂತರ ಸಣ್ಣ ಇರೋರು ಕೂಡ ಅಡ್ಜಸ್ಟ್ ಮಾಡಿಕೊಂಡ್ರೆ 4 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ. ಸೀಟ್ ಡಿಸೈನ್, ಲೆಗ್ ರೂಮ್, ನೀ ರೂಮ್ ಸ್ಪೇಸ್ ಮಾತ್ರ ಸಫಿಷಿಯೆಂಟ್ ಆಗಿದೆ. ಈ ಕಾರ್ನ ಫ್ರಂಟ್ ಸೀಟ್ ಡಿಸೈನ್ ಮಾತ್ರ ಅಲ್ಟಿಮೇಟ್. ಈ ಗಾಡಿಗೆ, ಇದರ ಸ್ಟ್ಯಾಂಡ್ಸ್ಗೆ, ಇದರ ಆಕ್ಸಿಲರೇಟ್ಗೆ, ಇದರ ಸ್ಪೀಡ್ಗೆ ತಕ್ಕ ಹಾಗೆ ಸೀಟ್ನ ಡಿಸೈನ್ ಮಾಡಿದ್ದಾರೆ. ಈ ಒಂದು ಕೀ ಫ್ಯಾಬಿಂದ ಹಿಡಿದು ಇದರಲ್ಲಿರೋಂಥ ಫೀಚರ್ಸ್ ನೀವು ಯಾವ ಕಾರಲ್ಲೂ ಕೂಡ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಸ್ತಾಗಿ ಹಾಗೂ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ ಈ ಕಾರ್ನ. ಕೋಸ್ಟ್ ಟು ಕೋಸ್ಟ್ ಟ್ರಿಪಲ್ ಸ್ಕ್ರೀನ್ ಲೇಔಟ್ ನೋಡಿ, ಅಲ್ಲಿಂದ ಇಲ್ಲಿ ತನಕ ಇದೆ. 1, 2, 3. ಸೊ ಡ್ರೈವರ್ಗೆ 1, 2, ಆ ಕಡೆ ಕೂರೋರಿಗೆ 1, 2 ಯಾವುದಾದ್ರೂ ಯೂಸ್ ಮಾಡಿ. ಬಟ್ ಆ ಕಡೆ ಕೂರೋರು ಅದನ್ನೇ ಯೂಸ್ ಮಾಡ್ಕೋಬೇಕು, ಇಲ್ಲಿ ಡ್ರೈವರ್ ಇದನ್ನೇ ನೋಡಬೇಕು. ಇಲ್ಲಿರೋಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಡ್ರೈವಿಂಗ್ ಡೇಟಾ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಬೋದು. ಸ್ಪೀಡ್ ಆಗಿರ್ಬೋದು, ಮತ್ತು ರೇಂಜ್ ನೋಡ್ಕೊಳ್ಬೋದು, ಪವರ್, ಟಾರ್ಕ್, ಹಾಗೆ ಈ ಒಂದು ಟ್ರಾಫಿಕ್ನ ಸಿಂಬಲ್ ಏನಿರುತ್ತೆ ಅದನ್ನು ಕೂಡ ನೋಡ್ಕೊಳ್ಬೋದು. ಇನ್ನು ಸ್ಟೇರಿಂಗ್ ವೀಲ್ ಡಿಸೈನ್ಸ್ ಅಂತೂ ಸೂಪರ್ ಆಗಿದೆ. ಮಹೀಂದ್ರಾ ಲೋಗೋ, ಏರ್ ಬ್ಯಾಗ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಟೆಲಿಫೋನಿಕ್ ಮತ್ತು ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನಿದೆ ಇದನ್ನು ಕಂಟ್ರೋಲ್ಸ್ ಕೂಡ ಇದೆ. ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ ಮತ್ತು ಅಡಾಸ್ಗೆ ರಿಲೇಟ್ ಆಗಿರುವಂಥ ಬಟನ್ಸ್ ಜೊತೆಗೆ ಈ ಕ್ಲಸ್ಟರ್ನ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಬಿಲ್ಟ್ ನ್ಯಾವಿಗೇಷನ್ ಬರುತ್ತೆ, ಜೊತೆಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಡ್ರೈವಿಂಗ್ ಅಸಿಸ್ಟ್ ಇದೆ, ನ್ಯಾವಿಗೇಷನ್ ಇದೆ. ಜೊತೆಗೆ ನ್ಯಾವಿಗೇಷನ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಆ್ಯಂಡ್ ಇವನ್ ಇಲ್ಲೂ ಕೂಡ ತೋರಿಸುತ್ತೆ, ಆರ್ಗ್ಯುಮೆಂಟೆಡ್ ರಿಯಾಲಿಟಿ ಅಂತ ಹೇಳ್ತೀವಿ.
ಈ ಸ್ಕ್ರೀನ್ಗಳ ಸೈಜ್ ಏನಿದೆ 12.3, 12.3 ಮತ್ತು 12.3 ಇಂಚ್ ಇದೆ. ವೈರ್ಲೆಸ್ ಆಟೋ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ. ಮತ್ತು ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರೋದ್ರಿಂದ ನೋಡಿ 3D ವ್ಯೂ ನೋಡ್ಬೋದು. ಆ್ಯಂಡ್ ಇದರಲ್ಲಿ ಆಟೋ ಪಾರ್ಕಿಂಗ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಅದಕ್ಕೆ ಬೇಕಿರೋ ಅಂಥ ಬಟನ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅಡಾಸ್ಗೆ ರಿಲೇಟ್ ಆಗಿರೋ ಅಂಥ ಬಟನ್ ಕೊಟ್ಟಿದ್ದಾರೆ. 360 ವ್ಯೂಗೆ ಬಟನ್ ಆ್ಯಂಡ್ ಹಜಾರ್ಡ್ ಲೈಟ್ನ ಆಫ್ ಆ್ಯಂಡ್ ಆನ್ ಮಾಡ್ಕೊಳ್ಳೋದಕ್ಕೆ ಬಟನ್ ಕೊಟ್ಟಿದ್ದಾರೆ. ಸೊ ತುಂಬಾನೇ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ ಇಲ್ಲಿ. ಬಟ್ ಈ ಗಾಡಿಯಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ ಸಸ್ಪೆನ್ಷನ್ ಜೊತೆಗೆ ಸ್ಟೇರಿಂಗ್ ವೀಲ್ ಕೂಡ ಟ್ಯೂನ್ ಆಗುತ್ತೆ. ರೇಸ್ ಮೋಡ್ಗೆ ಸ್ವಿಚ್ ಆದರೆ ನೀವು ಸ್ಪೀಡಾಗಿ ಹೋಗ್ತೀರಾ. ಆ ಟೈಮ್ನಲ್ಲಿ ಯಾವ ಥರ ಆಕ್ಸಲರೇಷನ್ ಬೇಕು, ಸಸ್ಪೆನ್ಷನ್ ಬೇಕು, ಬ್ರೇಕಿಂಗ್ ಆ್ಯಂಡ್ ಈವನ್ ಸ್ಟೇರಿಂಗ್ ರೆಸ್ಪಾನ್ಸ್ ಬೇಕು, ಅದಕ್ಕೆ ತಕ್ಕ ಹಾಗೆ ರೆಡಿ ಆಗುತ್ತೆ ಗಾಡಿ. ಯೂಟ್ಯೂಬ್ ತೋರಿಸ್ತಿದೆ ನೋಡಿ. ನಮ್ಮ ಫ್ರೀಡಮ್ ಟಿವಿದು ಡಿಜಿಟಲ್ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಇಲ್ಲಿ ತೋರಿಸ್ತಿದೆ. ಆ್ಯಂಡ್ ನ್ಯೂಸ್ ಚಾನಲ್ಸ್ ಕೂಡ ಬರುತ್ತೆ. ಆ್ಯಂಡ್ ಈವನ್ ಶಾಪಿಂಗ್ ಆ್ಯಪ್ಸ್ ಕೂಡ ಇದೆ. ನೀವೇನಾದರೂ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, 3 ದಿನ ಆದಮೇಲೆ ಯಾವುದೋ ಒಂದು ಲೊಕೇಶನ್ಗೆ ಹೋಗ್ತೀರಾ ಅಂತಂದರೆ ಅಲ್ಲಿಗೆ ಅಮೆಝಾನಿಂದ ಏನು ತರಿಸ್ಬೇಕು ಅಂದರೆ ಆರ್ಡರ್ ಮಾಡಿದ್ರೆ ನೀವು ಅಲ್ಲಿಗೆ ಹೋಗೋದ್ರೊಳಗಡೆ ಪಾರ್ಸಲ್ ಬಂದು ತಲುಪತ್ತೆ. ನಮ್ಮ ಇಂಡಿಯನ್ ಕಾರ್ನ ಈ ಥರ ಡಿಸೈನ್ ಮಾಡಿ ಒಳ್ಳೆ ಪ್ರೈಸಿಂಗ್ ಕೊಟ್ಟಿರೋದನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇಲ್ಲಿ ಎವ್ರಿ ಡೇ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈ ಗಾಡೀಲಿ 3 ಡ್ರೈವಿಂಗ್ ಮೋಡ್ಸ್ ಬರುತ್ತೆ. ರೇಂಜ್, ಎವ್ರಿ ಡೇ ಮತ್ತು ರೇಸ್ ಅಂತ. ಯಾವ ಮೋಡಲ್ ಏನಿರುತ್ತೆ ಅದನ್ನು ನೀವಿಲ್ಲಿ ನೋಡ್ಕೊಳ್ಬೋದು. ಜೊತೆಗೆ ಡ್ರೈವ್ ಮಾಡಬೇಕಾದ್ರೆ ಲೈಟ್ ಥೀಮ್ ಕೂಡ ಚೇಂಜ್ ಆಗುತ್ತೆ. ಇನ್ನು ಈ ಸೀರೀಸ್ನ ಪ್ರೈಸ್ ಬಂದು 21,90,000ದಿಂದ ಶುರುವಾಗಿ ಟಾಪ್ ಎಂಡ್ 31,25,000ವರೆಗೂ ಇದೆ. ಇದು ಎಕ್ಸ್ ಶೋರೂಮ್ ಪ್ರೈಸ್. ಕಾಸಕ್ಕೆ ತಕ್ಕ ಹಾಗೆ ಕಜಾಯ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ, ಈ ಕಾರ್ ಸಿಸ್ಟಮ್ನಲ್ಲಿ ಎಷ್ಟು GB ರ್ಯಾಮ್ ಕೊಟ್ಟಿದ್ದಾರೆ ಹೇಳಿ? 24 GB. ಹಾಗೆ 128 GB ಇಂಟರ್ನಲ್ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಷ್ಟವಾದ ಮ್ಯೂಸಿಕ್, ಮೂವೀಸ್, ಫೋಟೋಸ್ ಎಲ್ಲನೂ ಕೂಡ ಸೇವ್ ಮಾಡ್ಕೊಳ್ಬೋದು. ಹಬ್ಬಬ್ಬಾ, ಈ ಕಾರ್ ಸ್ಪೆಸಿಫಿಕೇಷನ್ಸ್ ಮತ್ತು ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ನನಗಂತೂ ಸುಸ್ತಾಗೋಯ್ತು. ಹಾಗೆ ಕಾರ್ಯಕ್ರಮವನ್ನು ಮುಗಿಸೋವಂಥ ಸಮಯನೂ ಕೂಡ ಬಂದಿದೆ. ಇನ್ನೊಂದು ಎಪಿಸೋಡಲ್ಲಿ ಮತ್ತೊಂದು ಸ್ಪೆಷಲ್ ಕಾರೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ.